ತೇಜಸ್ವಿ ಸೂರ್ಯ ಅವನಿಗೆ ಸ್ವಲ್ಪ ಅವನಿಗಿನ್ನ ಈಗ ನಾನು ಹೇಳ್ಸಂದ್ರೆ ನಿಂತಿದ್ದೆ ನೀನೇನ ಕೇಳ್ಕೊಡ್ತಾ ಇದ್ದೀಯ ಹೇಳೋದು. ಅವನು ದೊಡ್ಡ ಲೀಡ್ರು, ಭಾಳ ಅತಿ ಬುದ್ಧಿವಂತ. ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡ್ಬಿಟ್ಟು ಅಲ್ಲೋಗಿ ಅಮೆರಿಕಾಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಇಲ್ಲದೆ ಪಾಪ ಪರ್ಮಿಷನ್ ಇಲ್ಲದೆ ಪಾಪ ಇವರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದೆ. ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ, ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ್ಗೆ ಬೇರೆ ಅರ್ಜಿ ಹಾಕ್ಬೋದು. ಮದುವೆ ಕಡೆ ಮುಂಚಿತವಾಗಿ ಲೆಟ್ರ್ ಇದೆ, ಬೇಕಾದ್ರೆ ನಿಮ್ಗೆ ರಿಲೀಸ್ ಮಾಡುವಂತ ನಾನು ಮಾಡ್ತೀನಿ. ನಮ್ಮ ಸರ್ಕಾರಕ್ಕೆ ಕೊಟ್ಬಿಟ್ಟು ಇವೆಲ್ಲ ಇದೆ. ಈಗ ನೋಡಿದ್ರೆ ಮೆಟ್ರೋ ಮನಿ ಎಲ್ಲ ಅಂತ ಹೇಳ್ತಾರೆ. ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ. ಎಲ್ಲ BJP ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲ ಬಸ್ಸಲ್ಲಿ ಮೆಟ್ರೋ ಅಲ್ಲಿ ಓಡಾಡಲಿ, ಯಾರು ಬೇಡ ಅಂತಾರೆ. ಆಟೋಲ್ಲಿ ಓಡಾಡಲಿ. ಎಲ್ಲ ಈ ಡ್ರಾಮಾಗಳೆಲ್ಲ ಯಾರು ಕೇಳ್ತಾರೆ? ತೇಜಸ್ವಿ ಸೂರ್ಯ ಅವ್ರು ಹೇಳ್ತಿದ್ದಾರೆ ಕಾರ್ ಇರೋರು ಬರೀ 100% ಅಷ್ಟೇ, ಉಳಿದವರೆಲ್ಲ ಬಿಡಪ್ಪ. ಫಸ್ಟ್ ಬೇರೆಯವ್ರು ಬೇಡ. ನಿನ್ಗೆ ಯಾಕೆ ಹೊಸ ಕಾರ್ ಬೇಕಾಗಿತ್ತು ಮದುವೆ ಮಾಡ್ಕೊಳಕ್ಕೆ ಮುಂಚಿತವಾಗಿ? ಸೋಷಿಯಲ್ ಅಪ್ಲಿಕೇಶನ್ ಅಲ್ಲ ಏನು ಸ್ಟೇಟಸ್ಸಾ? ಓಡಾಡು, ಟ್ರೈನಲ್ಲೇ ಓಡಾಡು, ಮೆಟ್ರೋ ಓಡಾಡು.